ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಅಮ್ಮನ ಮನೆ ಕ್ಲೀನಿಂಗ್ದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ, ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ಡೇ. ಇನ್ನು ಶಂಖಪುಷ್ಪ ಹೂವು ಬೆಳಿಗ್ಗೆನೇ ಬಿಟ್ಟಿತ್ತ, ಒಂದು 3-4 ಆಲ್ರೆಡಿ ಮನೇಲೇ ಇತ್ತು. ನಾವು ಊರಿಗೆ ಹೋದಾಗ ಕಿತ್ಕೊಂಡ್ಬಂದಿದ್ದು ಹಾಗೆ ಇತ್ತು. ಇನ್ನು ಒಂದೇ ಒಂದು ಬಿಟ್ಟೆ ಹೂವು ಬಿಟ್ಟಿತ್ತ, ಪುಟ್ಟು ಗಿಡ ಅಲ್ವಾ ಅದು, ಹಾಗಾಗಿ ಸ್ವಲ್ಪನೇ ಒಂದು 4 1-2 ಆ ಥರ ಬಿಡ್ತಾ ಇರುತ್ತೆ. ಇನ್ನು ಅದನ್ನೆಲ್ಲ ಹಾಕಿ ಕುದಿಸ್ಬಿಟ್ಟು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕುಡಿತಾ ಇದ್ದೆ. ನೋಡಿ ಅದು ಕುದಿಸ್ಬೇಕಾದ್ರೆ ಕಲರ್ ಯಾವ ಥರ ಇರುತ್ತೆ, ನಿಂಬೆ ಹಣ್ಣು ಹಾಕಬೇಕಾದ್ರೆ ಕಲರ್ ಯಾವ ಥರ ಆಗುತ್ತೆ ಅಂತೇಳಿ. ಇನ್ನು ಮಾರ್ನಿಂಗೇನೆ ನೈಟೆಲ್ಲ ತೊಳೆದಿಟ್ಟಿದ್ವಲ್ಲ ಪಾತ್ರೆ, ಅದನ್ನೆಲ್ಲ ಎತ್ತಿಟ್ಬಿಟ್ರೆ ಸಮಾಧಾನ ಅಂತೇಳಿ ನಮ್ಮಮ್ಮ ನೈಟೆಲ್ಲ ಅದನ್ನೇ ಹೇಳ್ತಾಯಿದ್ರು. ಹಂಗಾಗಿ ಬೆಳಿಗ್ಗೆನೇ ಅದು ಆ ಕೆಲಸ ಮುಗ್ದೋಗ್ಲಿ ಅಂತೇಳಿ ಟೆರೆಸ್ ಮೇಲೆ ಬಂದು ಎಲ್ಲನೂ ಒರೆಸಿ ಎತ್ತಿಡ್ತಾ ಇದ್ದೀವಿ. ನೋಡಿ ಆ ಬ್ಯಾಗ್ ಇಲ್ಲ ಇದ್ರಲ್ಲಿ ಎರ್ಕೊಡ್ತೀನಿ ಕತ್ರಿ. ಬಿಸಿಲು ಬಂದರೆ ಎಷ್ಟು ಬೇಗ ಒಣಗ್ಕೊಂಡು ಬಿಸಿಲು ಇಲ್ಲಿ ಬೇಗ ಬಂದ್ಬಿಡ್ತದೆ, ಅದಕ್ಕೆ ಬೇಗ ಇದು ಮಾಡ್ಕೊಡ್ಬೇಕು. ಅವ್ನಿಗೆ ಎದ್ದ ತಕ್ಷಣ 8 ಗಂಟೆಗೆ ಫೋನ್ ಮಾಡಿಬಿಟ್ಟು ಏನು ಮಾಡೋದು ಕೇಳ್ಬಿಟ್ಟು ಮಾಡ್ಬಿಟ್ಟು ಅಡುಗೆ ಕ್ಲೀನ್ ಮಾಡೋಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಈಚೆಗೆ ಎತ್ಕೊಂಡು ಆಮೇಲೆ ಮಾಡ್ಕೋಬೇಕು. ಟೆರೆಸ್ ಮೇಲೆ ಬಿಸಿಲು ಬೇಗ ಬಂದುಬಿಡುತ್ತೆ, ಹಾಗಾಗಿ ಬೆಳಿಗ್ಗೆನೇ ಈ ಕೆಲಸ ಮುಗ್ದೋಗ್ಲಿ ಅಂತೇಳಿ ನಮ್ಮಮ್ಮ ಬೆಳಿಗ್ಗೆನೇ ಕರ್ಕೊಬಂದ್ಬಿಟ್ರು. ಇನ್ನೂ ತಿಂಡಿನೂ ಕೂಡ ಮಾಡಿಲ್ಲ. ಅವರು ಕಾಫಿ ಮಾಡ್ಕೊಂಡು ಕುಡಿದ ತಕ್ಷಣವೇ ಕರ್ಕೊಂಬಂದ್ಬಿಟ್ರು. ಇನ್ನು ನಾನು ಅದೇ ಹೇಳ್ತಾ ಇದ್ದೆ, ಅಣ್ಣ ಎದ್ಮೇಲೆ ಕೇಳ್ಕೊಂಡು ಏನು ಮಾಡಬೇಕು ಅಂತ ಮಾಡಿಬಿಟ್ಟು ನಾನು ಬರ್ತೀನಿ, ನೀನು ಅಷ್ಟರಲ್ಲಿ ಇದನ್ನೆಲ್ಲ ಒರೆಸಿ ಎತ್ತಿಡಮ್ಮ ಅಂತ ಹೇಳ್ತಾ ಇದ್ದೆ. ಏನು ಗೊತ್ತಾ, ನಮ್ಮ ಅಣ್ಣ ಅವ್ರನ್ನ ಕೇಳಿಕೊಂಡು ಏನಾದರೂ ತಿಂಡಿ ಮಾಡಬೇಕು, ಇಲ್ಲ ಅಂತಂದರೆ ಯಾಕೋ ಇಷ್ಟ ಆಗ್ತಾಯಿಲ್ಲ ಕಡೆದರು ಬೇಡ ಅಂತೇಳಿ ಇದು ಮಾಡಿಬಿಡ್ತಾನೆ. ಹಾಗಾಗಿ ಎದ್ಮೇಲೆ ಕೇಳ್ಕೊಂಡು ಮಾಡೋಣ ಅಂತೇಳಿ ಮಾತಾಡ್ಕೊಳ್ತಾ ಇದ್ವಿ. ಇನ್ನು ನಾನು ಕೆಳಗಡೆ ಬಂದೆ, ಅಡುಗೆಗೆ ಏನಾದರೂ ರೆಡಿ ಮಾಡಿಬಿಡೋಣ ಅಂತೇಳಿ. ಅಣ್ಣನೂ ಕೂಡ ಇದ್ದಿದ್ದ. ಕೇಳಿದೆ ನಾನು, ತಿಂಡಿ ಎಲ್ಲ ಮಾಡಲಾ ಇಲ್ಲ ಅನ್ನ ಸಾಂಬಾರು ಪಲ್ಯನೇ ಮಾಡಿಬಿಡ್ಲಾ, ಒಟ್ಟಿಗೆ ನಾವು ಕೆಲಸ ಮಾಡ್ಕೋಬೇಕಲ್ಲ, ಇನ್ನು ಸಂಜೆವರೆಗೂ ಏನು ಮಾಡೋಕ್ಕಾಗಲ್ಲ ಅಂತ ಕೇಳಿದೆ. ಅದಕ್ಕೇ ಇಲ್ಲ ಅನ್ನ ಸಾಂಬಾರೇ ಮಾಡಿಬಿಡು, ಅದನ್ನೇ ತಿನ್ಕೊಂಡು ಹೋಗ್ತೀನಿ, ಮತ್ತು ಮಧ್ಯಾಹ್ನ ಕೂಡ ಬರ್ತೀನಿ ಊಟಕ್ಕೆ, ಮುದ್ದೆ ಮಾಡು ಅಂತ ಹೇಳ್ಬಿಟ್ಟು ಹೋದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನಿಲ್ಲಿ ಗೋರಿಕಾಯಿ ಇತ್ತು ಅದ್ರದ್ದು ಪಲ್ಯ ಮಾಡಿಬಿಟ್ಟು ತೊಂಡೆಕಾಯಿ ಮತ್ತು ಬೀನಿಸು ಕ್ಯಾರೆಟ್ ಹಾಕಿ ಮಿಕ್ಸ್ ತರಕಾರಿ ಸಾಂಬಾರು ಮಾಡಿಬಿಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ನಮ್ಮ ಅಣ್ಣ ಹೇಳ್ದ, ಇಲ್ಲ ನಾನು ತೊಂಡೆಕಾಯಿ ತಿನ್ನಲ್ಲ ಕಣೆ, ನೀನು ಸಾಂಬಾರ್ಗೆ ಹಾಕ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಸರಿ ಬಿಡು ಆಯಿತು, ಇನ್ನೇನು ಮಾಡೋಕ್ಕಾಗತ್ತೆ ಅಂತೇಳ್ಬಿಟ್ಟು ಗೋರಿಕಾಯಿ ಮತ್ತು ಬೀನಿಸು ಕ್ಯಾರೆಟು ಎಲ್ಲ ಹಾಕಿಬಿಟ್ಟು ಅದನ್ನು ಸಾಂಬಾರು ಮಾಡಿಬಿಟ್ಟು ಇದನ್ನು ತೊಂಡೆಕಾಯಿದು ಪಲ್ಯನೇ ಮಾಡ್ಕೊಂಬಿಟ್ಟೆ ನಾನು. ತುಂಬ ಚೆನ್ನಾಗಾಗಿತ್ತು ಸಾಂಬಾರೆಲ್ಲ. ಅದಕ್ಕೆ ಅವನು ಇಷ್ಟಪಟ್ಟು ಮಧ್ಯಾಹ್ನ ಮುದ್ದೆ ಮಾಡು ಅಂತ ಹೇಳ್ಬಿಟ್ಟು ಹೋದ. ಅವನಿಗೆ ಏನಾದ್ರೂ ಇಷ್ಟ ಆದರೆ ಮಾತ್ರ ಅವ್ನು ಬಾಯ್ಬಿಟ್ಟು ಹೇಳ್ತಾನೆ, ಚೆನ್ನಾಗಿದೆ ಕಡೆ, ತುಂಬ ಇಷ್ಟ ಆಯಿತು ನನಗೆ ಆ ಥರ ಹೇಳ್ತಾನೆ. ಇಷ್ಟ ಆಗಿಲ್ಲ ಅಂತಂದರೆ ಅವನೇನು ಹೇಳೋಕ್ಕೆ ಹೋಗಲ್ಲ, ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗೇ ಹೇಳ್ತಾನೆ. ಆ ಥರ ಅವರು ಯಾವ ತೊಳಕ್ಕೆ ಹಾಕನೆ ತೊಳಕ್ಕೆ ಹಾಕು ಅದು ಬಿಡ್ತಾವ ಎಲ್ಲ ಎತ್ತಿಟ್ರಾ ಇಲ್ಲಿ. ಹಾಂ ಅವೆರಡು ಕರೆಕ್ಟಾಗೈತದ ಕ್ಯಾಪು ಕರೆಕ್ಟಾಗ 2 ಬೇಕಾ? ಹಾಂ 2 ಎತ್ತಿಟ್ಟು ಹಣೆ ಹಿಂಗೆ ಒಂದು ಬೇಕಾ? ಇನ್ನು ನಾನು ಅಡುಗೆ ಎಲ್ಲ ಮಾಡಾದ್ಮೇಲೆ ಅಣ್ಣಂಗೂ ಕೂಡ ಊಟ ಹಾಕ್ಕೊಟ್ಬಿಟ್ಟು ಅವರು ಊಟ ಮಾಡಿಕೊಂಡು ಕೆಲ್ಸಕ್ಕೆ ಹೋದರು. ಇನ್ನು ನಾನು ಮೇಲ್ಗಡೆ ಬಂದೆ. ಅಷ್ಟರಲ್ಲಿ ನಮ್ಮಮ್ಮ ಸುಮಾರಷ್ಟು ಪಾತ್ರೆಗಳನ್ನೆಲ್ಲ ಒರೆಸಿ ಇಟ್ಟಿದ್ರು. ಅದರಲ್ಲಿ ನಾನೆಲ್ಲ ಡಿವೈಡ್ ಮಾಡ್ತಾಯಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಏನೇನು ಸಾಮಾನುಗಳು ಬೇಕು ನೋಡಿ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ, ಮತ್ತೆ ಎಲ್ಲ ಬಿಚ್ಚಿ ಎತ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ, ಯಾವ್ಯಾವ್ದ್ರಲ್ಲಿ ಏನೇನು ಕಟ್ಟಿದ್ದೀವಿ ಏನು ಗೊತ್ತಾಗಲ್ಲ ಅಂತೇಳಿ ಎಲ್ಲ ಸಪ್ರೇಟ್ ಮಾಡ್ತಿದ್ದೆ. ಇನ್ನು ಕಿಚನಲ್ಲೂ ಕೂಡ ಇವರು ಸುಮಾರಷ್ಟು ಸಾಮಾನುಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ರು, ಬೇಕಾಗಿದ್ದು ಬೇಡವಾಗಿದ್ದು ಎಲ್ಲ. ಅದಕ್ಕೇ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇಟ್ಕೊಳ್ಳಿ ಅಂತೇಳಿ ಅದನ್ನೆಲ್ಲ ಡಿವೈಡ್ ಮಾಡಿ ಎಲ್ಲನೂ ಇಟ್ಕೊಡ್ತಾ ಇದ್ದೆ. ಇನ್ನು ಲೋಟಗಳು ಮತ್ತು ಬಾಕ್ಸ್ಗಳು ಅವೆಲ್ಲ ಏನಾದ್ರೂ ಬೇಕು ಅಂತಂದಾಗ, ಯಾರಾದರೂ ಬಂದಾಗ ಏನಾದರೂ ಹಾಕ್ಕೊಡ್ಬೇಕು ಅಂದಾಗ ತಕ್ಷಣ ಯಾವ್ಯಾವ್ದ್ರಲ್ಲಿ ಕಟ್ಟಿಟ್ಟಿದ್ದೀವಿ ಅಂತ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಯಾವುದಾದ್ರೂ ಒಂದಕ್ಕೆ ಅದನ್ನೆಲ್ಲ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹಾಕ್ಕೊಳ್ತಾ ಇದ್ದೆ. ಸಪ್ರೇಟಾಗಿ ಬೇಗ ಈಸಿಯಾಗಿ ನಮಗೆ ಐಡೆಂಟಿಫೈ ಮಾಡಿ ಸಿಗಬೇಕು, ಆ ಥರ ಎಲ್ಲನೂ ಡಿವೈಡ್ ಮಾಡಿಕೊಂಡು ಕಟ್ಟಿ ಎತ್ತಿಟ್ಕೊಳ್ತಾ ಇದ್ದೆ. ಇನ್ನು ನಾನು ಕೇಳ್ತಾ ಇದ್ದೆ, ಇದೆಲ್ಲ ಬೇಕಮ್ಮ ಇಡ್ಲ
ಇಡ್ಲಾ ಇಲ್ಲ ಮೇಲೆ ಎತ್ತಿಡ್ಲಾ ಅಂತ ಅಮ್ಮನ ಕೇಳ್ತಾ ಇದ್ದೆ. ಅದಕ್ಕೇ ಇಲ್ಲ ಏನು ಬೇಡ, ಸ್ವಲ್ಪ ಸಾಮಾನು ಕಿಚನಲ್ಲಿ ಇಟ್ಕೋತೀನಿ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಎತ್ತಿಟ್ಬಿಡು ಅಂತೇಳಿ ಅವರೇ ಹೇಳ್ತಾಯಿದ್ರು. ಇನ್ನು ಸುಮಾರಷ್ಟು ಸಾಮಾನುಗಳೆಲ್ಲ ಇದ್ವಲ್ಲ, ನಾನಂತೂ ಇನ್ನು 2 ವರ್ಷ 3 ವರ್ಷ ಗಂಟನೂ ನನ್ನ ಪಾತ್ರೆನೆಲ್ಲ ತೊಳೆಯೋದೇ ಇಲ್ಲ, ಅಷ್ಟು ರಿಸ್ಕ್ ಆಗುತ್ತೆ ನನಗೆ ಅಂತ ಹೇಳ್ತಾಯಿದ್ರು. ನಾನು ಅದೇಂದ ಈ ಥರ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಾಗ ಏನೂ ಇದಾಗಲ್ಲ, ಧೂಳಾಗಲ್ಲ ಅಲ್ವಾ. ಹಾಗಾಗಿ ನೀವು ವರ್ಷಕ್ಕೊಂದ್ಸಲ ಇಲ್ಲಾಂದರೆ 2 ವರ್ಷಕ್ಕೊಂದ್ಸಲ ತೊಳ್ಕೊಳ್ರಮ್ಮ, ಇಲ್ಲ ಅಡುಗೆ ಮನೆ ಸಾಮಾನು ಇರುತ್ತಲ್ವ ಅದನ್ನು ಮಾತ್ರ ನೀವು ತೊಳ್ಕೊಳ್ಳಿ ಹಬ್ಬ ಹರಿದಿನದಲ್ಲಿ ಅಂತ ಹೇಳ್ತಾ ಇದ್ದೆ. ಇನ್ನು ನಾನು ಈ ಥರ ಪ್ರತಿ ಸಾಮಾನು ಕೂಡ ಈ ಥರ ಬಟ್ಟೆಯಲ್ಲಿ ಸೀರೆ ಇರುತ್ತಲ್ಲ, ಹಳೆ ಸೀರೆ, ಅದರಲ್ಲಿ ಕಟ್ ಮಾಡಿಕೊಂಡು ಈ ಥರ ಕಟ್ಟಿ ಎತ್ತಿಟ್ಬಿಟ್ಟಿರ್ತೀವಿ. ಧೂಳು ಬರಲ್ಲ, ಏನೂ ಆಗಲ್ಲ, ಸೇಫಾಗಿರುತ್ತೆ. ಹಾಗಾಗಿ ನಾವು ಈ ಥರ ಮಾಡಿಕೊಂಡು ಎತ್ತಿಟ್ಕೊತೀವಿ. ಇನ್ನು ಅದನ್ನೆಲ್ಲ ಕಟ್ಟಿ ಒಂದು ಸೈಡ್ಗೆಲ್ಲ ಎತ್ತಿಟ್ಕೊಂಡ್ವಿ, ಕೆಳಗಡೆ ತೊಗೊಂಡೋಗ್ಬೇಕಲ್ಲ. ಹಾಗಾಗಿ ನಾವು ಮೇಲ್ಗಡೆ ಸಾಮಾನು ತರೋದು ಮತ್ತು ಕೆಳಗಡೆ ಸಾಮಾನು ತೊಗೊಂಡೋಗಿ ಇಳ್ಕೋದು ಇದೇ ಸ್ವಲ್ಪ ರಿಸ್ಕ್ ಆಯಿತು ಅಷ್ಟೇ, ಇನ್ನೇನು ತೊಂದರೆ ಆಗಲಿಲ್ಲ. ಕೆಳಗಡೆ ಪಾತ್ರೆ ತೊಳೆದಿದ್ರೆ ಅಲ್ಲೇ ಎತ್ತಿ ಹಂಗೇ ಜೋಡಿಸ್ಕೊಂಬಿಡ್ಬೋದಿತ್ತು. ಬಟ್ ನಾವು ಮೇಲ್ಗಡೆ ನೀಟಾಗೆಲ್ಲ ಒಣಗಲಿ ಮತ್ತು ಒಂದೇ ಸಲ ಎಲ್ಲನೂ ಇದು ಮಾಡ್ಕೊಂಬಿಡೋಣ, ತೊಳೆದ್ಬಿಟ್ಟು ನೋಡ್ಕೊಂಬಿಡೋಣ ಸಾಮಾನುಗಳೆಲ್ಲ ಯಾವ್ಯಾವ್ದಿದೆ ಅಂಥೇಳಿ ಈ ಥರ ಐಡಿಯಾ ಮಾಡ್ಕೊಂಡು ಮೇಲ್ಗಡೆ ಬಂದಿದ್ದಷ್ಟೇ. ಇನ್ನೆಲ್ಲ ಸಾಮಾನುಗಳು ಕಟ್ಟಿ ಕೆಳಗಡೆನೂ ತೊಗೊಬಂದಿದ್ದಾಯಿತು. ಅದಕ್ಕೇನಾರು ಹಾಕ್ಬೇಕಿತ್ತು ಕಣ್ರಮ್ಮ, ಬಟ್ಟೆ ಹಾಕ್ಬೇಕಿತ್ತು ಅಂದರೆ ಫುಲ್ಲು ಧೂಳಾಗ್ಬಿಟ್ಟು. ಅಲ್ಲಿ ಒಗ್ದಿದ್ದೀರಾ ನೋಡ್ರಿ, ನಾನು ಇದಕ್ಕೆ ಇಟ್ಕೊಟ್ನಲ್ಲ ಏನ ರಫ್ ಟೈಪು. ಎಲ್ಲಿ ಒಗ್ದಿರೋದು? ಒಗ್ದಿಲ್ವೇ? ಎಲ್ಲಿ ಒಗ್ದಿದ್ದು ಮಗ? ಅಲ್ಲೊಂದಿತ್ತು ನೋಡ್ರಿ ಒಳಗಡೆ ಬಟ್ಟೆ ಒಗ್ದಿರೋದು. ನೆನ್ನೆ ಎತ್ತಿಡ್ಸಿದ್ರು ಅಣ್ಣನ ಕೈಲಿ. ನೆನ್ನೆ ಮಡಗಿಸ್ದೆ. ಇನ್ನು ಅಣ್ಣನ ರೂಮಲ್ಲಿ ಮಾತ್ರ ನಾವು ಅಡುಗೆ ಸಾಮಾನುಗಳೆಲ್ಲ ಈ ಥರ ಕಟ್ಟಿರೋದೆಲ್ಲ ಇಡೋದು, ಅಲ್ಲಿ ಸ್ವಲ್ಪ ಇಡ್ತೀವಿ ಮತ್ತು ಅಡುಗೆ ಮನೇಲಿ ಸ್ವಲ್ಪ ಇಡ್ತೀವಿ. ಇನ್ನು ನನ್ನ ರೂಮಲ್ಲೆಲ್ಲ ಮೇಲ್ಗಡೆ ಸೆಲ್ಫಲ್ಲೆಲ್ಲ ಅಣ್ಣಂದು ಇದ್ರದ್ದು ಮರಗೆಲ್ಸೋದು ಸಾಮಾನು ಇರುತ್ತೆ ಅಲ್ವಾ, ಅದನ್ನೆಲ್ಲ ಅಲ್ಲಿ ಇಟ್ಕೊಂಡ್ಬಿಡ್ತೀವಿ. ಹಾಗಾಗಿ ಈ ಒಂದು ರೂಮಲ್ಲೇ ಇಟ್ಬಿಡೋಣ ಅಂತೇಳಿ ಇಡ್ತಾಯಿದ್ದೀವಿ. ಇನ್ನೆಲ್ಲ ಕಟ್ಟಿದೋ ಅಲ್ವಾ, ಆರಾಮಾಗಿ ತೊಗೊಬಂದು ಹಾಗಾಗಿ ಜೋಡಿಸ್ಕೊಂಬಿಡ್ಬೋದು. ಇನ್ನು ಒಂದು ದೊಡ್ಡದು ತಾಮ್ರದೊಂದು ಹಂಡೆ ತೊಗೊಂಡಿದ್ರು ನಮ್ಮಮ್ಮ, ಅದನ್ನು ಎತ್ತಿ ಮೇಲ್ಗಡೆ ದಬಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಣ್ಣನ ಕೈಲೇ ಇರಿಸ್ಬಿಟ್ಟಿದ್ರು. ಅದಕ್ಕೇನು ಕಟ್ಟಿರಲಿಲ್ಲ ಅಲ್ವಾ, ಧೂಳಾಗ್ಬಿಡುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಏನಾದ್ರೂ ಹಾಕೋಣ ಅಂತೇಳಿ ಕೇಳ್ತಾ ಇದ್ದೆ. ಯಾವುದೋ ಒಂದು ಬಟ್ಟೆ ತಂದು ಕೊಟ್ಟರು, ಅದನ್ನೇ ಹಾಕ್ತೆ, ಅದು ಜಾರ್ಕೊಂಡು ಕೆಳಗಡೆನೇ ಬೀಳ್ತಾಯಿತ್ತು. ಕೊನೆಗೆ ಏನೋ ಮಾಡಿ ಹಾಕಿದ್ವಿ. ಹಾಕ್ಬಿಟ್ಟು ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಮಡಚಿಬಿಡೋಣ, ಇನ್ನು ಕಿಚನ್ ಅಮ್ಮ ಕ್ಲೀನ್ ಮಾಡ್ಕೊಳ್ಳಿ ಅಂತ ಬಂದೆ. ತಾನೇ ಹೇಳಿದ್ದು ಮಡಚಿ ಹಾಕ್ಬಿಡ್ರಿ ಅಂತ ಅಂದ್ಬಿಟ್ಟು, ನೀವು ಅದು ಬದಲಾಯಿಸ್ತಾ ಇರಮ್ಮ ಕಾಳುಗಳು ಅದೆಲ್ಲ ಅಕ್ಕಿಯಲ್ಲಮ್ಮ, ಅದು ಯಾವುದು ಇಲ್ಲ ಐತೆ ಕೇಕ್ ಕುತ್ಕೊಳ್ಳೋದು ಹೆಂಗೆ ಅನಿಸ್ತದೆ ಹೋಗಿ ನಿಮ್ ತರ ಮಾಡ್ಬಿಟ್ಟು ಅಷ್ಟೇ, ಹೊಟ್ಟೆಗೂ ಏನು ಮಾಡ್ದೇನೆ ಹೋಗಿ ನಿಂತ್ಕೊಂಡ್ಬಿಟ್ರೆ. ಅವ್ನು ಮಧ್ಯಾಹ್ನ ಮುದ್ದೆ ಮಾಡಿ ಸಾಂಬಾರ್ಗೆ ಏನ್ಬಿಟ್ಟು ಹೋಗವ್ನೆ. ಇವ್ರು ನೋಡಿದ್ರೆ ಅಯ್ಯೋ ಆಗಲ್ಲ ಬಿಡು, ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಹೊಟ್ಟೆ ತಿಂದೇನೆ ಮಾಡ್ಕೊಂಡು ಕುತ್ಕೊಳಕಾಯ್ತದ. ನಾನು ಅಕ್ಕಿ ಹೊತ್ತು ಇವ್ರು ಹಿಂಗೆ ಮಾಡ್ತಾರೆ ಅಂತಾನೆ ಬೆಳಿಗ್ಗೆನೆ ಅನ್ನ ಸಾರು ಪಲ್ಯ ಎಲ್ಲ ಮಾಡಿಟ್ಬಿಟ್ಟೆ. ಇನ್ನು ತಿಂಡಿ ಮಾಡಿದ್ರೆ ಮತ್ತೆ ಇದು ಮಾಡಬೇಕು. ಅವರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇದು ಮಾಡ್ತಾಯಿದ್ರು, ಒರೆಸ್ಕೊಳ್ತಾ ಇದ್ರು. ನಾನು ಅಷ್ಟರಲ್ಲಿ ಬಂದು ಹಣೆಯನ್ನು ಕೇಳಿದೆ, ಅನ್ನ ಸಾಂಬಾರೇ ಮಾಡಿಬಿಡ್ಲಾ ಅಂತ. ಸರಿ ಮಾಡಿಬಿಡು, ತಿನ್ಕೊಂಡು ಹೋಗ್ತೀನಿ, ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀನಿ ಅಂದ. ಸರಿ ಅಂದ್ಬಿಟ್ಟು ಪಲ್ಯ ಅನ್ನ ಸಾಂಬಾರು ಎಲ್ಲ ಒಟ್ಟಿಗೆ ಮಾಡಿಟ್ಬಿಟ್ಟೆ. ಅದೇ ಮಧ್ಯಾಹ್ನ ಮುದ್ದೆ ಮಾಡಿಕೊಡು ಅಂತಾನೆ ಕೇಳೋನೆ. ಅಂದರೆ ನಾವಿಲ್ಲಿ ತಿಂದಿದ್ದೆ ಇವಾಗಲ್ವಾ, ಅದಕ್ಕೇನೆ ಅಮ್ಮ ನಾನು ಇನ್ನು ತಿನ್ನಾಗಲೇ ಮುದ್ದೆ ಮಾಡಿದ್ರೆ ವೇಸ್ಟ್ ಆಗುತ್ತೆ, ಸಂಜೆ ಮಾಡ್ಕೊಡೋದ ಬಿಡು ಅಂತ ಅಂತೈತೆ ನಮ್ಮಮ್ಮನೂ. ಏನವ ಎಲ್ಲಿದ್ದವು? ಬಿಸಿಲು ಸುಮ್ಮನೆ ಇಲ್ಲೆಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಲಿ ಆಮೇಲೆ ನೋಡಿ. ಎಷ್ಟಕ್ಕೆಲ್ಲ ಹೋಗ್ಬಿಡೈತಿ, ದಾರ ಹಾಕೋದು ತಗೊಂಬರೋದು. ಬಟ್ ಅಂದ್ರೆ ಇವರು ಗೋಡನ್ಗೆ ಹೋಗ್ಬೇಕು, ಗೋಡನ್ಗೆ ಹೋದಾಗ ಅಲ್ಲಿ ಸಿಗುತ್ತೆ, ಅವಾಗ ಇವರು ಎತ್ಕೊಂಡ್ಬರ್ಬೇಕು. ಇವ್ರು ಗೋಡನ್ಗೆ ಹೋಗಿ ತಂದ್ಕೊಡ್ಬೇಕಂತೆ. ಹೇಳ್ತೀನಿ ಈಗ ಬರ್ತಾ ಭಾನುವಾರ ಬಂದಾಗ ಏನಾದ್ರು ಬಂದ್ರೆ ಹೇಳ್ತೀನಿ. ಜಾಸ್ತಿ ನಮ್ಮ ಹಳ್ಳಿಯ ಶರ್ಟ್ಗಿಂತ ಆ ಶರ್ಟ್ ಇಷ್ಟಪಡ್ತದೆ. ಹೌದು, ಅವ ಮೇಲೆ ಅದು ಕ್ವಾಲಿಟಿನೇ ಇದೆ, ಏನೋ ಕ್ವಾಲಿಟಿ ಇದೆ. ಮತ್ತೆ
ಚೆನ್ನಾಗಿದೆ ತಿಕ್ಕಾಗಿ, ಅದಕ್ಕೆ. ಆಮೇಲೆ ಅಷ್ಟು ಹೆವಿ ಸೆಕೆ ಅಂತಾನು ಅನ್ಸಲ್ಲ ಅದು. ಒಂಥರ ಫ್ರೀ ಸೈಜ್ ಇರುತ್ತಾ? ಇದು ನಮ್ಮ ಅಮ್ಮನ ಕೇಳಲ್ಲ ಏನ್ ಮಾಡ್ಲಿ ಅಂತ, ಎಷ್ಟು ಅವಕಲ ಐತೆ. ಯಾವುದು ಅದು ಹಾಕೊಂಡ್ರೆ ನಮ್ಮ ಮನೆಯ ಬೈತಾನೆ. ಅದೆಲ್ಲ ಸಾಕ್ಸಿದ್ರ ಎಲ್ಲ ಆಯ್ತು. ಅಡುಗೆ ಮನೆ ಸ್ವಲ್ಪ ಇದು ಅಕ್ಕಿ ಹಸಿಟ್ಟಿನ ಬಾಕ್ಸ್ ಎಲ್ಲ ಖಾಲಿ ಮಾಡಿದ್ರಲ್ಲ, ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಹಂಗೆ ಇಟ್ಟೈತೆ ಮಮ್ಮಿ. ಇವಾಗ ಚೀಲದಲ್ಲೇ ಇರಲಿ, ಇವಾಗ ಮತ್ತೆ ಗೌರಿ ಹಬ್ಬಕ್ಕೆ ಮತ್ತೆ ಎಲ್ಲ ಇದು ಮಾಡ್ಕೋಬೇಕಲ್ಲ, ಮತ್ತೆ ಬದಲಾಯಿಸ್ಬೇಕಾಗುತ್ತೆ, ಬೇಡ ಅಂತ. ಗೌರಿ ಹಬ್ಬಕ್ಕಲ್ಲ, ಈಗ ಫಸ್ಟ್ನೇ ಶ್ರಾವಣಕ್ಕೆ ನಾವು ನಾನ್ ವೆಜ್ ಮಾಡ್ಬೇಕಲ್ಲ, ನಾನ್ ವೆಜ್ ಮಾಡಾದ್ಮೇಲೆ ಮತ್ತೆ ಇವರು ಪಾತ್ರೆ ತೊಳಿಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅಡುಗೆ ಮನೆ ತೊಳ್ಕೊಬೇಕು. ಅದಕ್ಕೆ ಅಡುಗೆ ಮನೆದು ಈಗ ತಾನೇ ಬೆಳಗಿದೀವಲ್ಲ ಎತ್ತಿಟ್ಬಿಡೋಣ, ಆಮೇಲೆ ಬೇಕಾದ್ರೆ ಇವು ಇರಲಿ ಅಂದ್ಬಿಟ್ಟು ಹಂಗಂದು. ಸರಿ ಆಯ್ತು. ಇನ್ನು ಪಾತ್ರೆ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ಅಡುಗೆ ಮನೆ ಮತ್ತು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೋಬೇಕು. ಇನ್ನು ಸೋಕೇಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದು ಇವತ್ತು ಮಾಡಿದ್ರೆ ಮುಗಿಯುತ್ತೆ. ಇನ್ನು ತಿಂಡಿ ಇವತ್ತೇನು ಮಾಡಿರಲಿಲ್ಲ, ಅಡುಗೆನೇ ಮಾಡಿಬಿಟ್ಟಿದ್ದೆ. ಒಟ್ಟಿಗೆ ಅಡುಗೆ ಮಾಡಿ ಇಟ್ಬಿಟ್ರೆ ಇನ್ನು ಸಂಜೆವರೆಗೂ ಕೆಲಸಗಳೇ ಆಗುತ್ತೆ ಅಲ್ವಾ, ಹಾಗಾಗಿ ಆ ಥರ ಮಾಡಿಕೊಂಡು ಮಾಡಿದೆ. ಇನ್ನು ಮಿಕ್ಸು ತರಕಾರಿ ಸಾಂಬಾರು ಹಾಕಿಬಿಟ್ಟು ತೊಂಡೆಕಾಯಿ ಇತ್ತು, ಅದನ್ನು ಹಾಕಿ ಪಲ್ಯ ಮಾಡಿದ್ದೆ. ಇನ್ನು ಅಣ್ಣ ಮಧ್ಯಾಹ್ನ ಬರ್ತಾರೆ ಊಟಕ್ಕೆ, ಬಂದರೆ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಅಲ್ಲಿವರೆಗೂ ನಮ್ದು ಏನೇನು ಕೆಲಸ ಇರುತ್ತೆ ಅದನ್ನು ಮಾಡ್ಕೋಬೇಕು. ಇನ್ನು ಡೈಲಿ ವೇರ್ ಬಟ್ಟೆಗಳನ್ನೆಲ್ಲ ಒಂದು ಡಬ್ಬಕ್ಕೆ ಇಟ್ಬಿಡ್ತೀವಿ, ಹಾಗಾಗಿ ಅದನ್ನು ಮಡಚಿ ಎತ್ತಿಡೋಣ ಅಂಥೇಳಿ ಎತ್ತಿಡ್ತಾ ಇದ್ದೀನಿ. ಇವೆಲ್ಲ ತೊಳಿಯಲ್ವಾ? ತೊಳೆದ್ಬಿಟ್ಟು ಆಮೇಲೆ ಒಟ್ಟಿಗೆ ಪಾತ್ರೆ ಹೋಗ್ಬೇಕು. ಅದು ಅಲ್ಲೇ ನಿಲ್ಕೊಂಡು ಇದು ಅಲ್ಲ ಇವೆಲ್ಲ ತೊಳೆದು ಒರೆಸಿ ಬಿಟ್ಬಿಟ್ರೆ, ನಾನು ಇಲ್ಲಿ ಗುಡಿಸ್ಕೊಂಡು ಒಟ್ಟಿಗೆ ಇಲ್ಲಿಂದ ತಳ್ಳಿ ಕಸನ ಗುಡಿಸ್ಬಿಟ್ರೆ ನೀವು, ನಾನು ಅಲ್ಲಿಂದ ಮಾಡ್ಕೊತಾ ಇರ್ತೀನಿ. ನೀವು ಪಾತ್ರೆ ತೊಳಿಯಕ್ಕೆ ಕೂಡ ಅದು ಈಚೆ ಎತ್ಕೋತಾ ಇದ್ದೀನಿ ನಾನು, ಏನಂತ ಎತ್ಕೊಳ್ಳ. ಇವಾಗ ಫುಲ್ಲು ಅಡುಗೆ ಮನೆ ಮತ್ತು ಫ್ರಿಜ್ಜು ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಅಡುಗೆ ಮನೆಗೆ ಬಂದ್ವಿ. ಇನ್ನು ಕಾಳುಗಳು ಮತ್ತು ಎಣ್ಣೆ ಹಾಲು ಅದೆಲ್ಲ ಇತ್ತಲ್ವ, ಅದನ್ನೆಲ್ಲ ಬದಲಾಯಿಸ್ಬಿಟ್ಟು ನಾನು ಪಾತ್ರೆ ಎಲ್ಲ ಹೊರಗಡೆ ಹಾಕ್ಕೊತೀನಿ. ನಾನು ಪಾತ್ರೆ ಎಲ್ಲ ತೊಳಿತಾ ಇರ್ತೀನಿ, ನೀನಷ್ಟಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡು ಅಂತೇಳಿ ನಮ್ಮಮ್ಮ ಹೋಗ್ತಾಯಿದ್ರು. ಏನು ಗೊತ್ತಾ, ನಾವು ರೂಮು ಮತ್ತು ಹಾಲು ಅದೆಲ್ಲ ಕ್ಲೀನ್ ಮಾಡೋದಷ್ಟು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ನನಗೆ. ಅಡುಗೆ ಮನೆ ಮತ್ತು ಫ್ರಿಜ್ ಕ್ಲೀನ್ ಮಾಡೋದೇ ತುಂಬ ರಿಸ್ಕ್ ಆಗೋಯ್ತು. ನಮ್ಮಮ್ಮ ಫ್ರಿಜ್ಜಲ್ಲಿ ಏನು ಗೊತ್ತಾ, ಎಲ್ಲನೂ ಹಂಗಂಗೆ ಇಟ್ಬಿಟ್ಟಿದ್ರ, ಅರಿಶಿನ ಕಲೆ ಮತ್ತು ಸ್ಪೈಸಸ್ದೆಲ್ಲ ಕಲೆಗಳೆಲ್ಲ ಹಂಗಂಗೆ ಉಳ್ಕೊಂಬಿಟ್ಟಿತ್ತು. ನಾನು ಕೂಡ ಬಂದಿರಲಿಲ್ಲ, ತುಂಬ ದಿನ ಆಗಿತ್ತಲ್ವ ಊರಿಗೆ ಬಂದು, ಹಾಗಾಗಿ ನಾನು ಕ್ಲೀನ್ ಮಾಡಿರಲಿಲ್ಲ. ಇನ್ನು ಅವರು ಕೂಡ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ, ಅಷ್ಟು ಗಲೀಜಾಗಿಬಿಟ್ಟಿತ್ತು ಫ್ರಿಜ್ಜೆಲ್ಲ. ಮತ್ತು ಅಡುಗೆ ಮನೆಯೂ ಕೂಡ ಅಷ್ಟೇ, ಹಾಗಾಗಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಹಾಗೆ ಅಂತೂ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಏನಾದರೂ ಒಂದು ಲಿಕ್ವಿಡ್ ಥರ ರೆಡಿ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಇನ್ನು ನಾನು ನಮ್ಮ ಮನೇಲಿ ಸ್ಟವ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಮಾಡ್ಕೊತೀನಲ್ಲ, ಅದೇ ರೀತಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ತೆಗೆದು ಈಚೆ ಹಾಕ್ತಾಯಿದ್ದೆ. ನಾನು ನಮ್ಮ ಅಮ್ಮಂಗೆ ಅದೇ ಅಂತಿದ್ದೆ, ಏನರಮ್ಮ ಇಷ್ಟೊಂದು ಇದು ಮಾಡ್ಕೊಂಬಿಟ್ಟಿದ್ದೀರಾ ನೀವು, ಕವರಲ್ಲಿ ಕಟ್ಟಿಡ್ಬೇಕಲ್ವಾ ಅಂತೇಳಿ. ಅಷ್ಟೊಂದೇನಿಲ್ಲಮ್ಮ, ಬೇವಿನಕಾಯಿ ತಿನ್ನೋಕ್ಕಾಗತ್ತೆ ಅಂತ ನಮ್ಮಮ್ಮ. ತಿನ್ನಿ, ವೇಸ್ಟ್ ಮಾಡಬೇಡಿ. ಆಚೆ ಹಾಕ್ತೀರಾ? ಬೇಡ, ಕೊಡಿ. ಬೆಂಗಳೂರಿಂದ ಡಾರ್ಕ್ ಚಾಕ್ಲೇಟ್ ತೊಗೊಂಬಂದಿದ್ನ, ಅದು ಹಾಗೆ ಇತ್ತು, ತಿನ್ನೋಣ ಅಂತ ಹೇಳ್ಬಿಟ್ಟು ತೆಗ್ಬಿಟ್ಟು ತಿಂತಾಯಿದ್ದೆ. ನಮ್ಮ ಅಮ್ಮಂಗೂ ಸ್ವಲ್ಪ ಕೊಟ್ಟೆ, ತಿನ್ನಿ ನೋಡಿ ಅಂತಂದ್ಬಿಟ್ಟು. ಇದೇನು ಗೊತ್ತಾ, 99% ಡಾರ್ಕ್ ಚಾಕ್ಲೇಟ್ ಇದು, ಕೋಕೋ ಬಟರ್ದು, ಅದನ್ನೇ ಕೊಟ್ಟೆ. ಅವ್ರೇನು ಗೊತ್ತಾ, ಫುಲ್ಲು ತಿಂದ್ಬಿಟ್ಟು ಫುಲ್ಲು ಕೈ ಹೊಡಿತಾಯಿದ್ದೆ, ಒಳ್ಳೆ ಬೇವಿನಕಾಯಿ ತಿನ್ನಂಗೆ ಆಗ್ತಿದೆ. ನನಗಂತೂ ಬೇಡಪ್ಪ ಅಂತೇಳಿ ಎಸೆಕೆ ಹೊರಟ್ಬಿಟ್ಟಿದ್ರು. ನಾನು ಅಮ್ಮ ತುಂಬ ಕಾಸ್ಟ್ಲಿ ಕಣಮ್ಮ, ಮತ್ತು ಎಲ್ತ್ಗೂ ಒಳ್ಳೇದು, ಯಾಕೆ ಸಿಗ್ತೀರ ಕೊಡಿ ಅಂದ್ಬಿಟ್ಟು ಮತ್ತೆ ಇಸ್ಕೊಂಬಂದೆ. ಆಮೇಲೆ ಅವನು ಅಲ್ಲೇ ಇದ್ಲ, ಅದಕ್ಕೇ ಅವಳು ಏನಕ್ಕ ಅಂತ ಅಂದ್ಲು, ತಗೊಳ್ಳಿ ಡಾರ್ಕ್ ಚಾಕ್ಲೇಟು ತಿಂತೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಕೊಟ್ಟೆ, ವೇಸ್ಟ್ ಮಾಡ್ತಾಳೆ ಅಂದ್ಬಿಟ್ಟು. ಆಮೇಲೆ ಅವಳು ತಿಂದ್ಲು, ತಿಂದಾದ್ಮೇಲೆ ಆಮೇಲೆ ಪೂರ್ತಿ ಕೊಟ್ಟೆ. ಕಹಿನೇ ಅಂತ ಅಂದೆ, ಏನಿಲ್ಲ ಅಕ್ಕ ತಿನ್ಬೋದು ಅಂತ ಅಂದ್ಲು. ಪರವಾಗಿಲ್ಲ ಬಿಡು, ನೀನು ತಿಂತೀಯಲ್ಲ ಅಂತೇಳ್ಬಿಟ್ಟು ಸುಮ್ಮನಾದೆ. ನಮ್ಮಮ್ಮ ತಿನ್ನಲೇ ಇಲ್ಲ ಕೊನೆಗೂ. ಇನ್ನು ಅವರು ಪಾತ್ರೆ ಎಲ್ಲ ಬದಲಾಯಿಸ್ಕೊಂಡು ಹೊರಗಡೆ ಹೋದರು. ನನಗೆ ಅಡುಗೆ ಮನೆ ಫುಲ್ಲು ಕೊಟ್ಬಿಟ್ರು, ನೀನು ರೆಡಿ ಮಾಡಿಕೊಂಡು ಈಚೆಗೆ ಬಾ, ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ಈಚೆ ಹಾಕು ಅಂತೇಳ್ಬಿಟ್ಟು. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆ, ಸ್ಟವ್ ಕ್ಲೀನ್ ಮಾಡೋದಕ್ಕೆ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಏನಿಲ್ಲ, ವಿನೆಗರು, ನಿಂಬೆಹಣ್ಣಿನ ರಸ ಮತ್ತು ಉಪ್ಪು, ಸೋಡಾ ಮತ್ತು ನೀರು ಇಷ್ಟನ್ನು ಹಾಕಿ ಒಂದು ಲಿಕ್ವಿಡ್ ಥರ ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ವರ್ಕ್ ಆಯಿತು. ನಾನು ಪ್ರತಿ ಸಲ ಮಾಡಿದಾಗಲೂ ಹೀಗೇ ಮಾಡ್ಕೊಳ್ಳೋದು. ಇನ್ನು ಒಂದು ವೇಸ್ಟ್ ಕ್ಲಾತ್ ತೊಗೊಂಡು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡೆ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಇದು ನಿಮಗೆ ಗೊತ್ತಾಗುತ್ತೆ ನೋಡಿ, ಇದರಲ್ಲಿ ಒಂದು ಸೌಂಡ್ ಬರುತ್ತೆ, ಆವಾಗ ನಿಮಗೆ ಎಷ್ಟು ಕ್ಲೀನ್ ಆಗಿದೆ ಅಂತ ಗೊತ್ತಾಗುತ್ತೆ.
ಇನ್ನು ನಾನು ಫ್ರಿಜ್ಗೂ ಕೂಡ ಇದೇ ಲಿಕ್ವಿಡ್ನ ಯೂಸ್ ಮಾಡಿದ್ದು. ನೋಡಿ ಎಷ್ಟು ಸ್ಪೈಸಸ್ ಎಲ್ಲ ಬಿದ್ದು ಎಷ್ಟು ಕಲೆ ಆಗಿದೆ. ಮತ್ತು ಹಳದಿ ಕಲೆ ಬೇಗ ಹೋಗಲ್ಲ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 3-4 ಸಲ ಒರೆಸ್ಬೇಕು, ಆಮೇಲೆ ಟೈಮ್ ತೊಗೊಳುತ್ತೆ. ಇನ್ನು ಬರೀ ಸೈಡಲ್ಲಿ ಮಾತ್ರ, ಡೋರ್ ಸೈಡಲ್ಲಿರುತ್ತೆ, ಅಲ್ಲಿ ಮಾತ್ರ ಸ್ವಲ್ಪ ಗಲೀಜಾಗಿತ್ತು ಅಷ್ಟೇ. ಅದು ಬಿಟ್ಟರೆ ಫ್ರಿಜ್ಜಲ್ಲೆಲ್ಲ ನೀಟಾಗಿಯೇ ಇತ್ತು. ಇನ್ನೊಂದು ಸಲ ಡೀಪ್ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ನೀಟಾಗಿ ಮಾಡ್ಕೊಳ್ತಾ ಇದ್ದೆ. ಇನ್ನು ನಮ್ಮದು ಅಡುಗೆ ಮನೆ ಬಂದು ಸ್ವಲ್ಪ ಚಿಕ್ಕದಲ್ವ, ಹಾಗಾಗಿ ಕ್ಯಾಮ್ರಾನು ಅಲ್ಲೇ ಇಟ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು. ಹಂಗೂ ಮಾಡೋಣ, ತೋರಿಸ್ಬೇಕಲ್ವ ಅಂತೇಳಿ ನಾನು ಮಾಡ್ಕೊಳ್ತಾ ಇದ್ದೆ. ಇನ್ನು ಫ್ರಿಜ್ಜೆಲ್ಲ ನೀಟಾಗೆಲ್ಲ ಡೀಪ್ ಕ್ಲೀನ್ ಆದಮೇಲೆ ಸೆಲ್ಫ್ಗೆಲ್ಲ ನಾನು ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಆಮೇಲೆ ಪಾತ್ರೆನೆಲ್ಲ ಜೋಡಿಸ್ತೀನಿ, ಕಾಳುಗಳ ಡಬ್ಬನೆಲ್ಲ. ನ್ಯೂಸ್ ಪೇಪರಲ್ಲೇ ಇರಲಿಲ್ಲ, ಹಾಗಾಗಿ ವೇಸ್ಟ್ದು ಕ್ಯಾಲೆಂಡರ್ ಇತ್ತು, ಅದನ್ನೇ ಕಟ್ ಮಾಡಿ ಹಾಕ್ತಾಯಿದ್ದೆ. ನಾನು ಉಲ್ಟಾ ಹಾಕಬೇಕಿತ್ತು, ಅದು ಹೆಸರೆಲ್ಲ ಕಾಣಿಸ್ತಾ ಇತ್ತು. ಆಮೇಲೆ ತೆಗೆದ್ಬಿಟ್ಟು ನಾನು ಉಲ್ಟಾ ಹಾಕ್ತೆ. ಇನ್ನೆಲ್ಲನೂ ಆದಮೇಲೆ ಕಸನೂ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಂಬಿಡೋಣ, ಆಮೇಲೆ ಬೇಕಾದರೆ ಪಾತ್ರೆನೆಲ್ಲ ತಂದಿಡೋಣ ಅಂತೇಳಿ ಅಂದ್ಕೊಂಡೆ. ಇನ್ನು ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು. ಇನ್ನು ಊಟದ ಟೈಮ್ ಆಯ್ತಲ್ವ. ನನಗೇನು ಗೊತ್ತಾ, ಎಷ್ಟೇ ಕೆಲಸ ಇದ್ರೂ ಇನ್ ಟೈಮಿಗೆ ನಾನು ಊಟ ಮಾಡಬೇಕು. ಊಟ ಬಿದ್ರೇ ನನಗೆ ಹೊಟ್ಟೆಗೆ ಸಮಾಧಾನ ಆಗೋದು, ಆ್ಯಕ್ಟಿವ್ ಆಗಿರೋದು. ಹಾಗಾಗಿ ಮಾಡಿಕೊಂಡೆ ನಾನು ಊಟನೂ ಕೂಡ. ಫ್ರಿಜ್ಜೂ ಕೂಡ ನೀಟಾಗಿ ಎಲ್ಲನೂ ಜೋಡಿಸ್ಕೊಟ್ಬಿಟ್ಟೆ. ನಾನು ಈ ಸಲ ಕಾಳುಗಳನ್ನೆಲ್ಲ ನೀವು ಡಬ್ಬದಲ್ಲಿ ಇಟ್ಕೋಬೇಡಿ ಕಣ್ರಮ್ಮ, ನಾನು ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಹಾಗಾಗಿ ಕೆಳಗಡೆನೇ ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀನಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೆ. ನೀಟಾಗಿ ಎಲ್ಲ ಒಂದು ಕಡೆ ಜೋಡಿಸ್ಬಿಟ್ಟೆ. ನಾನು ಡೈಲಿ ಯೂಸ್ ಮಾಡ್ತಾರೆ ಅಲ್ವಾ, ಹಾಗಾಗಿ ಕಾಳುಗಳು ಬೇಗನೆ ಬಳಸ್ತಾ ಇರೋದ್ರಿಂದ ಏನು ತೊಂದರೆ ಇಲ್ಲ. ಇನ್ನು ಸಂಜೆ ಆಯಿತು, ಎಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಟೆಡಿ ಬೇರ್ದೆಲ್ಲ ಅದ್ರದ್ದು ಇದೆಲ್ಲ ಹತ್ತಿ ಎಲ್ಲ ತೆಗೆದಿದ್ವಿ ಅಲ್ವಾ, ಅದನ್ನೆಲ್ಲ ಹಾಕ್ಬಿಟ್ಟು ಜೋಡಿಸ್ಬಿಡೋಣ ಒಣಗಿತ್ತು ಅಂತೇಳಿ ಹಾಕ್ತಾಯಿದ್ವಿ. ಇನ್ನು ನಮ್ಮ ಅಣ್ಣನೂ ಕೂತ್ಕೊಂಡಿದ್ರು ಅಲ್ವಾ, ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಹಾಕೊಡೋಕ್ಕೆ ಅಂತೇಳ್ಬಿಟ್ಟು. ಅಲ್ಲೇ ಏನೇನೋ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾ ಕೂತಿದ್ವಿ. ಫಿಲ್ ಮಾಡಬೇಕು ಅಣಿ ಅಂತ ನೀವು ತಲೆಗೆ ಹಾಕ್ಬಿಟ್ಟು ಕಣ್ಣ ನೇರ ಮಾಡ್ಬಿಟ್ಟು ಇಷ್ಟ ಇರೋದು ಸ್ಪಾಂಜು ಎಲ್ಲ ಖಾಲಿ ಆಗ್ಬಿಡ್ತು. ಚೆನ್ನಾಗಿರೋರ್ನ ಆಗ್ತಿರಲ್ಲ, ಅದೇ ಕಣ್ಣು ಮ್ಯಾಕೆ ಕೆಳಗಿರು ಇದು ಚೆನ್ನಾಗಿ ಆಪರೇಷನ್ ಮಾಡೋದು ಹಿಂಗೆ ನಾವು. ಇವನು ನನ್ನ ತಂಗಿ ದೊಡ್ಡ ಮಗ, ಏನಂದ್ರೆ ಕಣ್ಣೊಂಚೂರು ಒಳಕೊಂಡೋಗ್ಬಿಟ್ಟಿದೆ. ಇದು ಸರಿ ಮಾಡೋಣ. ಪಿನ್ನ ಏಕಾಕೈತಿ ನಮ್ಮ ಎರಡು ಇದೇ ಬಿಚ್ಚೋದು ನಾನೀಗ. ಎರಡು ಇದೆಲ್ಲ ತಪ್ಪು ತಿಳ್ಕೊಬೇಡಿ. ಇದು ಆಪರೇಷನ್ ಮಾಡ್ತಾರೆ. ಏನ್ ಮಾಡಿರಿ, ಇರುವಂತ ಕಾಲ್ ಚಾಚಬೇಕು ಅನ್ಕೊಂಡು ಈಗ ಇರೋದ್ರಲ್ಲೇ ನೇರ ಮಾಡ್ತಾವೆ. ಅಣಿಯ ಇಲ್ಲಿ ಇದನ್ನ ಸ್ವಲ್ಪ ತೆಗಿಬೇಕು. ಈಗ ಎಲ್ಲಿಂದ ತರನೆ ನಾನು ಇಲ್ಲಿಂದ ತೆಗೀರಿ. ಕಣ್ಣು ನೇರ ಮಾಡ್ಬಿಟ್ಟು ಎಸೆಯುತ್ತೆ. ಏನಿದು ಇಲ್ಲಿಂದ ತೆಗ್ದೆ. ಏ ನೋಡು ಮುಜೆ. ಏ ಆ ಕಣ್ಣ ಇಲ್ಲ ಇಲ್ಲ ಸರಿತಾ ಇನ್ನೊಂದು ತಿಳ್ಕೊವಿನ ನೇರ ಆದ್ರೆ ಇಲ್ಲ ಆಯ್ತು. ಏ ಹಣೆ ಅದೇ ಸರಿ ಹೋಯ್ತು. ಕಿತ್ತೋಯ್ತದೆ. ಸರಿ ಹೋಯ್ತು. ಎಲ್ಲಾನು ಹಾಕ್ಬಿಡಿ. ಇನ್ನೇ ಹಾಕೋದು ಹಾಕಿ ಹಾಕಿ ತಟ್ಟಿ ಸರಿ ಮಾಡ್ಬೇಕು. ಮೂಗ ಎಳ್ದು ಸರಿ ಮಾಡ್ಬೇಕು. ತಲೆ ಸವಿಲಿಲ್ಲ ಅದು. ಏ ಸೂಪರ್. ತಲೆ ಸವಿಲಿಲ್ಲ, ಒಂದ್ ಕಡೆ ಸೌದದೆ ಅದು, ಒಂದ್ ಕಡೆ ಮಲಿಕ. ಅಯ್ಯೋ ಏನ ಹಿಂಗ್ ಮಾಡ್ಬಿಟ್ಟೆ ಅದನ್ನ. ತಲೆಗೆ ಇದು ಹಾಕ್ಬೇಕು. ಇಲ್ಲ ಸರಿ ಹೋಗುತ್ತೆ ಬಿಡೋದು. ಸರಿ ಹೋಯ್ತು. ಇವಾಗ ಕಣ್ ಸರಿ ಹೋಯ್ತು ಅಲ್ವಾನು. ಫುಲ್ಲು ಓಡೈತು. ಈ ಗೊಂಬೆಗೆ ಎಲ್ಕ ನಾ ಕುಳಿತೇನೆ. ನೋಡಲ್ಲಿ ಆಮೇಲೆ ಇನ್ನೊಂದು ಗೊತ್ತಾ, ಕಣ್ಣು ಇದು ಫುಲ್ಲು ಒಂಥರ ಶಾರ್ಪ್ ತರ ಅಂದ್ರೆ. ಅಯ್ಯೋ, ಇವತ್ತಿನ ರಾತ್ರಿ ಅಂತೂ ಎಷ್ಟು ಕಾಮಿಡಿ ಮಾಡಿದ್ದೀವಿ ಅಂತಂದರೆ ಫುಲ್ಲೆಲ್ಲ ಅದೆಲ್ಲ ಸ್ಪಾಂಜೆಲ್ಲ ಹಾಕಿ ಎಲ್ಲನೂ ಎತ್ತಿಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಯ್ತು. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಶೇರ್ ಮಾಡಿ ಕೂಡ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.